ಸೊ ಫ್ರೆಂಡ್ಸ್, ಅವರೆಕಾಳು ಸಬ್ಬಕ್ಕಿ ಉಪ್ಸಾರು ಪಲ್ಯ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿರುತ್ತೆ. ನಿಮ್ಮ ಎದುರಿಗೆ ಸ್ವಲ್ಪ ಟೇಸ್ಟ್ ಮಾಡ್ಕೊಳ್ಳೋಣ. ಜೊತೆಗೆ ಇದಿರಬೇಕು ಕಾಂಬಿನೇಷನ್ ಉಪ್ಸಾರಿಗೆ. ಸ್ವಲ್ಪ ನಿಂಬೆ ಹುಳಿಬಿಟ್ಟು, ಸ್ವಲ್ಪ ಮುದ್ದೆ ಮುರಿದು, ಸೂಪರಾಗಿದೆ. ಪಲ್ಯ ಅಂತೂ ಸೂಪರ್ ನೋಡಿ, ಎಷ್ಟು ಟೇಸ್ಟಿಯಾಗಿದೆ. ಹಾಯ್, ಹಲೋ, ನಮಸ್ತೆ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನಿಮ್ಮ ಮಯೂರಿ ಅನಿತಾ ಯೂಟ್ಯೂಬ್ ಚಾನಲಿಂದ ಸುಸ್ವಾಗತ. ಇವತ್ತಿನ ಬ್ಲಾಗಲ್ಲಿ ಮುದ್ದೆ, ಅವರೆಕಾಳು, ಸಬ್ಸಿಗೆ ಸೊಪ್ಪು ಉಪ್ಸಾರು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ನಾವು ಮಾಡ್ತಾ ಇರೋದು ಹಂಗಾಗಿ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ. ತುಂಬ ಚೆನ್ನಾಗಿರುತ್ತೆ. ಸಬ್ಬಕ್ಕಿ ಸೊಪ್ಪು ಅಂತಾರೆ ಕೆಲವರು ನಮ್ಮ ಕಡೆ ಎಲ್ಲ ಸಬ್ಸಿಗೆ ಸೊಪ್ಪು ಅಂತಾರೆ, ಕೆಲವರು ಸಬ್ಬಕ್ಕಿ ಸೊಪ್ಪು ಅಂತಾರೆ. ಸೊ ಹಸಿ ಅವರೆಕಾಯಿ ಜೊತೆಗೆ ಹಾಕಿ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಯಾವ ಥರ ಮಾಡೋದು ಅಂತ, ಏನು ವಿಧಾನ ಅಂತ ತೋರಿಸ್ತೀನಿ, ಬನ್ನಿ ಮಾಡೋಣ. ಸೊ ಇವತ್ತು ನನ್ನ ಅದೃಷ್ಟ. ಯಾಕೆ ಅಂತಂದರೆ ನಮ್ಮೂರಲ್ಲಿ ಅಯ್ಯಪ್ಪ ಸ್ವಾಮಿದು ಗ್ರ್ಯಾಂಡಾಗಿ ಮಾಡ್ತೀವಿ ಸಂಕ್ರಾಂತಿ ಹಬ್ಬನ. ಹಾಗಾಗಿ ಮೈಕ್ ಹಾಕ್ಬಿಟ್ಟಿದ್ದಾರೆ, ತುಂಬ ಕೇಳಿಸ್ತಾನೆ ಇಲ್ಲ. ಸೊ ಈಗ ಆಫ್ ಆಗಿದೆ. ಸೊ ಅದಕ್ಕೆ ವಾಯ್ಸ್ ಓವರ್ ಕೊಡೋಕ್ಕಾಗ್ತದೆ. ಮೊನ್ನೆ ಎಲ್ಲ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಸೊ ಈಗ ಪರವಾಗಿಲ್ಲ. ಸೊ ರಿಯಲಿ ಮಾತಾಡ್ತಾಯಿದ್ದೀನಿ. ಅಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾತಾಡ್ತೀನಿ, ಇಲ್ಲದ್ರೆ ವಾಯ್ಸ್ ಓವರೇ ಕೊಡಬೇಕು. ಯಾಕಂದರೆ ಹಿಂಗೆ ಹಾಕಿ ಆಫ್ ಮಾಡಿಬಿಡ್ತಾರೆ. ಹಾಗಾಗಿ ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ. ಸೊ ಫ್ರೆಂಡ್ಸ್, ನೋಡ್ಬೋದು ಈಗ ಅವರೆಕಾಳು ಸಬ್ಬಕ್ಕಿ ಉಪ್ಸಾರಿಗೆ ಏನೇನು ಹಾಕೋದು ಅಂತ ತೋರಿಸ್ತಿದ್ದೀನಿ. ಹಸಿ ಅವರೆಕಾಯಿ, ಇದು ಮೇಲಿರೋದು ಸೊಗಡು ಅಂತಾರಲ್ಲ, ಸೊನೆ ಅವರೆಕಾಯಿ ಎಳೆದು ಅವ್ರ ತೊಗಟೆ ಅಂತಾರಲ್ಲ, ಅದ್ರಲ್ಲಿ ಹಾಕೋದು ತುಂಬ ಟೇಸ್ಟ್ ಬರುತ್ತೆ. ಹಂಗಾಗಿ ಹಾಕಿರೋದು. ಸೊ ಇದಕ್ಕೆ ಈಗ ಸ್ವಲ್ಪ ಉಪ್ಪು ಆ್ಯಡ್ ಮಾಡೋಣ. ಉಪ್ಪು ಆ್ಯಡ್ ಮಾಡಿಬಿಟ್ಟು ಜೊತೆಗೆ ಈ 2 ಟೊಮೊಟೊನ ಇದಕ್ಕೆ ಹಾಕ್ತಾಯಿದ್ದೀನಿ. ಸೊ ನೋಡ್ಬೋದು. ಸೊ ಈಗ ನೋಡ್ಬೋದು ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬೇಕಾದಷ್ಟು ಹಾಕ್ಕೋಬೋದು. ಇದನ್ನೀಗ ಕ್ಲೋಸ್ ಮಾಡಿ ವಿಷಲ್ ಹಾಕೋಣ. ಒಂದು 2 ವಿಷಲ್ ಹಾಕ್ಸೋಣ. ಸೊ ಇದನ್ನು ವಿಷಲ್ ಹಾಕ್ಸೋಣ. ಸೊ ನೋಡಿ ಫ್ರೆಂಡ್ಸ್, ವಿಷಲ್ ಹಾಕಿದ್ದೀನಿ, ಕುಕ್ಕರ್ಗೆ ಇಟ್ಟಿದ್ದೀನಿ. ಜೊತೆಗೆ ಅಷ್ಟರಲ್ಲಿ ಈಗ ಏನು ಮಾಡೋಣ ಅಂತಂದರೆ ಮೆಣಸಿನ್ಕಾಯಿ ಹುರ್ಕೊಳ್ಳೋಣ. ಏನಕ್ಕೆ ಹೇಳಿ, ಉಪ್ಸಾರು ಖಾರ ಮೇನ್ ಅಲ್ವಾ. ಹಂಗಾಗಿ ನೋಡ್ಬೋದು ನೀವು, ಇದು ಚೆನ್ನಾಗಿ ಡ್ರೈ ಆಗಿ ರೋಸ್ಟ್ ಆಗಬೇಕು. ನಿಮಗೆ ಹುರ್ಕೊತಾನೆ ಇರಬೇಕು, ಇಲ್ಲಾಂದರೆ ಒಂದು ಕಡೆ ಸೀದೋಗುತ್ತೆ, ಒಂದು ಕಡೆ ಹಸಿಯಾಗಿ ಇರುತ್ತೆ, ಚೆನ್ನಾಗಿರಲ್ಲ. ಹಾಗಾಗಿ ಇದಕ್ಕೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಆ್ಯಡ್ ಮಾಡಿದ್ದೀನಿ, ಯಾಕೆಂದ್ರೆ ಸ್ವಲ್ಪ ಕಲರಾಗಿ ಬರುತ್ತೆ ಅಂತ. ಸೊ ನೋಡಿ ಫ್ರೆಂಡ್ಸ್, ಈ ಥರ ರೋಸ್ಟ್ ಆಗಿದೆ. ಸೊ ನೋಡಿ, ಸಾಕಿಷ್ಟು ರೋಸ್ಟ್ ಆದರೆ ಸೀದೋದ್ರೆ ಚೆನ್ನಾಗಿರಲ್ಲ, ಕಪ್ಪಗಾಗೋಗುತ್ತೆ ಖಾರ. ಸೊ ಇದನ್ನು ಆಫ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇದಾಗಿದೆ. ಸೊ ಇಷ್ಟಾಗಿದೆ. ಇದು ಆರೋಗ್ಯ ಬಿಡ್ತೀನಿ. ಜಾಸ್ತಿ ಸೀಸಿದ್ರೆ ಕಪ್ಪಗಾಗೋಗುತ್ತೆ ಖಾರ, ಚೆನ್ನಾಗಿರಲ್ಲ. ಹಾಗಾಗಿ ಇಷ್ಟು ಸಾಕು. ಸೊ ಫ್ರೆಂಡ್ಸ್, ಇದಕ್ಕೆ ಬೆಳ್ಳುಳ್ಳಿ ನಾನು 5 ಗಿಡ್ಡೆ ತೊಗೊಂಡಿದ್ದೀನಿ. ಇದನ್ನು ಬಿಡಿಸಾಕೋಣ. ಸೊ ಫ್ರೆಂಡ್ಸ್, ಉಪ್ಸಾರು ಖಾರ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಸೊ ಮೊದಲಿಗೆ ಮೆಣಸಿನ್ಕಾಯಿ ಎಲ್ಲ ಡ್ರೈ ಆಗಿದೆಯಲ್ವ, ನೋಡಿ ಈ ಥರ ಆಗಿದೆ. ಇದನ್ನು ಹಾಕೊತಾ ಇದ್ದೀನಿ. ಬೀಜ ಇದೆಲ್ಲ ಇದನ್ನು ಹಾಕ್ಕೊತೀನಿ, ಯಾಕೆಂದರೆ ಖಾರವಾಗಿ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಏನೇನು ಆ್ಯಡ್ ಮಾಡ್ತೀನಿ ಅಂದರೆ, ಫಸ್ಟು ಮೆಣಸು ಹಾಕ್ಕೊತಾ ಇದ್ದೀನಿ. ಮೆಣಸು ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ಸೊ ಮೇನ್ ನಿಂಬೆಹಣ್ಣೆ, ಬಟ್ ಇದೇನು ಗೊತ್ತಾ, ಕಾಯಿ ಸೊ ಬಲ್ತಿ ಒಂದು ಸ್ವಲ್ಪ ಡ್ರೈ ಆಗಿರುತ್ತಲ್ಲ ಅಂಥ ಕಾಯಿನ ಹಾಕ್ಕೋಬೇಕು. ಯಾಕೆಂತಂದರೆ ಸೊ ಕೊಬ್ಬರಿ ಥರ ಇರುತ್ತಲ್ಲ, ಆ ಥರ ಕಾಯಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಉಪ್ಸಾರು ಖಾರಕ್ಕೆ. ಸೊ ಇದಿಷ್ಟು ಹಾಕ್ಕೊಂಡು ನೀರು ಹಾಕ್ತೀನಿ, ಪೇಸ್ಟ್ ಮಾಡ್ಕೊಳ್ಳೋಣ. ಆಮೇಲೆ ಇನ್ನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ನೋಡ್ಬೋದು ಈ ಥರ ಪೇಸ್ಟ್ ಆಗಿದೆ. ಇದಕ್ಕೆ ಇನ್ನೇನು ಆ್ಯಡ್ ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ. ಇದಕ್ಕೀಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಜೊತೆಗೆ ಸ್ವಲ್ಪ ಲವಣ ಹಾಕೋಣ, ಉಪ್ಪು ಹಾಕೋಣ. ನೋಡ್ಬೋದು ಇಷ್ಟು ಹಾಕ್ತಾಯಿದ್ದೀನಿ.
ಈಗ ರುಬ್ಕೊಂಬರೋಣ. ನೋಡಿ ಈ ಥರ ಆಗಿದೆಯಲ್ವ, ಇದಕ್ಕೆ ಈ ನೀರು ಕಾಳು ಬೆಂದಿರೋ ನೀರನ್ನೇ ಹಾಕ್ತಾಯಿದ್ದೀನಿ. ನೋಡ್ಬೋದು. ಫಸ್ಟು ರುಬ್ಕೊಂಬಿಡೋಣ. ಜೊತೆಗೆ 3 ಕಾಳು ಹಾಕ್ತಾಯಿದ್ದೀನಿ. ನೋಡಿ 3 ಕಾಳು ಆ್ಯಡ್ ಮಾಡ್ತಾಯಿದ್ದೀನಿ. ಅವ್ರಿಗೆ ಚೆನ್ನಾಗಿರುತ್ತೆ ಉಪ್ಸಾರು ಖಾರಕ್ಕೆ. ನೋಡ್ಬೋದು. ಸೊ ಫ್ರೆಂಡ್ಸ್, ನೋಡ್ಬೋದಲ್ಲ ಖಾರ ಎಷ್ಟು ಚೆನ್ನಾಗಾಗಿದೆ ಅಂತ. ಸಕ್ಕತ್ತಾಗಿದೆ. ಘಾಟದು ತುಂಬ ಘಮ ಘಮ ಅಂತ ಇದೆ ಇದಕ್ಕೆ. ಸೊ ಇನ್ನೂ ಏನು ಟೊಮೊಟೊ ಹಂಗೆ ಮಡಗಿದ್ದೀನಲ್ವ, ಈ ಟೊಮೊಟೊ ಹಂಗೆ ಮಡಗಿದ್ದೀನಲ್ವ. ಸೊ ಟೊಮೊಟೊ ಏನು ಕಾಡಿಸ್ತೀನಿ, ಹೆಂಗೆ ಹಾಕ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನೆಕ್ಸ್ಟ್. ಫ್ರೆಂಡ್ಸ್, ಇದು ಇನ್ನೂ ಇಷ್ಟಿದೆ ಅಲ್ವಾ, ಇದಕ್ಕೆ ಖಾರದ ನೀರು ಅಂತಾರೆ. ಇದಕ್ಕೆ ಏನು ಹಾಕ್ಕೊತೀನಿ ಅಂದರೆ, ಸೊ ಇದೆಯಲ್ಲ ಇದನ್ನು ಹಾಕಿ ಆಡಿಸ್ಕೊಳ್ಳೋದು. ಸಕ್ಕತ್ತಾಗಿರುತ್ತೆ ಉಪ್ಸಾರು. ಇದನ್ನು ಹಾಕ್ಕೊಂಡು ರುಬ್ಕೊಂಬರೋಣ ಬನ್ನಿ. ಸೊ ಫ್ರೆಂಡ್ಸ್, ನೋಡ್ಬೋದು ಕಾಳು ಬೇಯ್ತಾ ಇದೆಯಲ್ವ, ಇನ್ನೊಂದು ಬೋಸಿಗೆ ಬಗ್ಗಿಸ್ಕೊಂಡಿದ್ದೆ. ಇದಕ್ಕೆ ನಾನು ಆ್ಯಡ್ ಮಾಡೋದೇನು ಅಂತಂದರೆ, ಸೊ ತೋರಿಸ್ತೀನಿ ಬನ್ನಿ. ಸೊ ನಾನು ಆಡಿಸ್ಕೊಂಡಿದ್ನಲ್ಲ ಈ ಖಾರದ ನೀರು, ಒಂದು ಟೊಮೊಟೊ, ಸ್ವಲ್ಪ ಅವರೆಕಾಳು ಹಾಕಿ ಇದಕ್ಕೆ ಬಗ್ಸೋದು. ಸಕ್ಕತ್ತಾಗಿರುತ್ತೆ. ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ನೀರು ಹೆಚ್ಚಿಸ್ಕೊಬೇಕು ನಾವೀಗ. ಸೊ ಫೈನಲಿ ನೀರು ಹೆಚ್ಚಿಸ್ಕೊಂಡಿದ್ದೀನಿ. ಇಲ್ಲಿ ಈ ಥರ ಇದೆ. ಇದು ಒಂದು ಮಳ್ಳದ ಮೇಲೆ ಕಾಳೆಲ್ಲ ಬಸ್ಕೊಳ್ಳೋಣ. ಏಕೆಂದರೆ ಸೊಪ್ಪಕ್ಕೆ ಪಲ್ಯ ಮಾಡಬೇಕಲ್ವಾ, ಅದಕ್ಕೆ. ಸೂಪರಾಗಿತ್ತು ಉಪ್ಸಾರು. ಮುದ್ದೆ ಮಾಡಿದ್ರೆ ಮಾಡ್ತಿದ್ಮೇಲೆ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಈಗ ಪಲ್ಯ ಮಾಡೋಣ. ಪಲ್ಯಕ್ಕೆ ಬಾಂಡ್ಲಿ ಇಟ್ಟಿದ್ದೀನಿ. ಎಣ್ಣೆ ನೀರಿದೆ ಕಾಯಿಲಿ. ಸೊ ಬಾಂಡ್ಲಿ ಕಾದಿದೆ. ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಒಂದು 3 ಸ್ಪೂನಿಂದ 4 ಸ್ಪೂನ್ ಹಾಕ್ಕೊಳ್ಳೋಣ. ನೋಡ್ಬೋದು. 4 ಸ್ಪೂನು ಈರುಳ್ಳಿ ಫ್ರೈ ಆಗುವಷ್ಟು. ನೋಡಿ ಸರಿ ಇದೆ. ಸೊ ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ಫ್ರೆಂಡ್ಸ್. ಈಗ ಇದಾಯಿತು, ಫ್ರೈ ಆಗಿದೆ. ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಈರುಳ್ಳಿ ಹಾಕಿದ್ದೀನಿ. ನೋಡ್ಬೋದು. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಇದಕ್ಕೆ 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ 2 ಈರುಳ್ಳಿ ಆ್ಯಡ್ ಮಾಡಿದ್ದೀನಿ. ಬೇಕಿದ್ರೆ ಅಂದರೆ ಜಾಸ್ತಿ ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರಲ್ಲ, ಅದಕ್ಕೆ ಹಾಗಾಗಿ ಸಣ್ಣದಾಗಿರೋ 2 ಈರುಳ್ಳಿ ಹಚ್ಚಿದ್ದೀನಿ ಅಷ್ಟೇ. ಉರಿ ಕಮ್ಮಿ ಕೊಟ್ಟಿದೆ, ಉರಿ ಕೊಡ್ತೀನಿ. ಇದಕ್ಕೆ ಸ್ವಲ್ಪ ಜೊತೆಗೆ ಉಪ್ಪು ಹಾಕ್ಕೊಂಬಿಡೋಣ. ಉಪ್ಪು ಹಾಕ್ಕೊಂಡ್ರೆ ಸಾಫ್ಟಾಗಿ ಬೇಗ ಬೇಯುತ್ತೆ. ಯಾಕಂದರೆ ಅದಕ್ಕೆಲ್ಲ ಉಪ್ಪು ಹಾಕಿದ್ದೀನಲ್ವ, ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ತೇವೆ, ಬೇಗ ಬೇಯುತ್ತೆ. ನೋಡ್ಬೋದು. ಸೊ ಇದಕ್ಕೆ ಸ್ವಲ್ಪ ಬೇಳೆ, ಸೊ ಇದಕ್ಕೆ ಸೊಪ್ಪು ಹಾಕೋಣ. ಇದಕ್ಕೆ ಫ್ರೆಂಡ್ಸ್ ಸಣ್ಣ ಕಟ್ಟಾಗಿರುತ್ತೆ. ಒಂದು ಸೊಪ್ಪಕ್ಕೆ ಸೊಪ್ಪು ತೊಗೊಂಡಿದ್ದೀನಿ, ಒಂದು ಸೊಪ್ಪಿಗೆ ಸೊಪ್ಪು ಸಣ್ಣ ಕಟ್ ತೊಗೊಂಡಿದ್ದೀನಿ. ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿದ್ರೆ ಇದು ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು ಇದು. ಸೊ ಫ್ರೆಂಡ್ಸ್ ನೋಡಿ ಈ ಥರ ಆಗಿದೆ. ಸೊ ಇದಕ್ಕೆ ಈಗ ಅವರೆಕಾಯಿ ಹಾಕೋಣ. ನೋಡ್ಬೋದು, ಈ ಬೆಂದಿರೋ ಅವರೆಕಾಯಿ ಇದು ಹಾಕ್ತಾಯಿದ್ದೀನಿ. ಈಗ ಮಿಕ್ಸ್ ಮಾಡೋಣ. ಸೊ ಫ್ರೆಂಡ್ಸ್ ನೋಡಿ ಈ ಥರ ಮಿಕ್ಸ್ ಆಗಿದೆ. ಇದಕ್ಕೆ ನಾನು ಕಾಯಿ ತುರಿ ಹಾಕ್ಕೊಂಡಿಲ್ಲ, ಈಗ ಹಾಕ್ತೀನಿ. ಏಕೆಂದರೆ ಎಣ್ಣೆಲಿ ಕರಿಬಾರ್ದು, ಹಂಗೆ ಹಾಕಬೇಕು. ಸಣ್ಣ ಹೋಳು ತಗೊಂಡಿದ್ದೀನಿ, ಸಣ್ಣದೊಂದು ಹೋಳು, ಚಿಕ್ಕ ಹೋಳು ತಗೊಂಡಿದ್ದೀನಿ. ಇದಕ್ಕೆ ಇದನ್ನು ತಿರುಗಿಸ್ಬೇಕು. ಅಂದರೆ ಕಾಳಿಗೆಲ್ಲ ಉಪ್ಪು ಹಾಕಿದ್ವಲ್ವ, ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನೋಡ್ಕೊಂಡು ಹಾಕೊಳ್ಳೋದು ಬೇಕಾದ್ರೆ, ಸಣ್ಣ ಪುಡಿ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳೋದು. ಸೊ ಫೈನಲಿ ಫ್ರೆಂಡ್ಸ್, ಪಲ್ಯ ಆಯಿತು. ಈಗ ಮುದ್ದೆ ಮಾಡ್ಕೊಳ್ಳೋಣ. ಮುದ್ದೆ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಸೊ ರೆಡಿಯಾಗಿದೆ, ಸಬ್ಬಕ್ಕಿ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ಅವರೆಕಾಯಿ ಜೊತೆ. ಈಗ ಮುದ್ದೆ ಮಾಡ್ಕೊಳ್ಳೋದು. ನೋಡಿ ಬನ್ನಿ ಮಾಡ್ಕೊಳ್ಳೋದು. ಸೊ ಬಾಣಲಿ ಇಟ್ಟಿದ್ದೀನಿ ಮುದ್ದೆಗೆ ಫ್ರೆಂಡ್ಸ್. ಇದಕ್ಕೆ ನೋಡಿ ಇದರಲ್ಲಿ ಒಂದು ಜಗ್ಗು ನೀರು ಉಯ್ತಾ ಇದ್ದೀನಿ. ಇನ್ನೂ ಹತ್ತರಲ್ಲಿ ಅರ್ಧ ಜಗ್ಗು ಉಯ್ತೀನಿ. ಯಾಕೆಂದರೆ ಸಣ್ಣ ಸಣ್ಣ ಕೆಳಗೆ ಮುದ್ದೆ, ಅಂದರೆ ಮೀಡಿಯಮ್ ಸೈಜ್ ಮುದ್ದೆ, ಜಾಸ್ತಿ ದಪ್ಪನೂ ಇಲ್ಲ ಜಾಸ್ತಿ ಸಣ್ಣನೂ ಇಲ್ಲ. ಹಾಗಾಗಿ ಇದಕ್ಕೆ ಇಷ್ಟು ನೀರು ಇಟ್ಕೊಂಡಿದ್ದೀನಿ. ಇದು ನೀರು ಕಾಯ್ಬೇಕು ಚೆನ್ನಾಗಿ. ಬನ್ನಿ
ಫೈನಲಿ ಫ್ರೆಂಡ್ಸ್ ನೋಡಿ ನೀರು ಮಾಡ್ತಾ ಇದೆ. ಇದಕ್ಕೆ ಈಗ ಹಸಿಟ್ಟು ಹಾಕೋಣ. ಒಂದು ಬಟ್ಲು ಹಾಕ್ತಾಯಿದ್ದೀನಿ, ಇನ್ನೊಂದು ಬಟ್ಲು ಹಾಕ್ತಾಯಿದ್ದೀನಿ, ನೋಡ್ಕೊಂಡು ಹಾಕ್ಕೊಳ್ಳೋದು. ಈಗ ಹಾಕಿದ್ದೀನಿ. ಇದಕ್ಕೆ ಜೊತೆಗೆ ಏನು ಹಾಕೋಣ ಅಂತಂದರೆ ಸ್ವಲ್ಪ ಲವಣ ಹಾಕೋಣ. ಸ್ವಲ್ಪ ಹಾಕ್ತಾಯಿದ್ದೀನಿ, ಯಾಕೆಂದರೆ ಇದು ಗಂಟು ಬರಬಾರ್ದು ಅಂತ ಅಷ್ಟೇ. ತಿರುಗೋಣ ಈಗ. ಫೈನಲಿ ಫ್ರೆಂಡ್ಸ್ ಇಲ್ಲಿ ಚೆನ್ನಾಗಿ ತಿರುಗಬೇಕು ಈ ಥರ. ಹಾಗಾಗಿ ಇದು ಗಂಟು ಹೋಗ್ದಂಗೆ ತಿರುಗಬೇಕು. ಈಗ ತಿರುಗ್ತೀನಿ, ಯಾಕೆಂದರೆ ಕ್ಯಾಮ್ರಾ ಇಟ್ಕೊಳಕ್ಕೊಬ್ರು ಯಾರೂ ಇಲ್ಲ, ಹಂಗಾಗಿ ನಾನೇ ನೋಡ್ಕೊಂಡು ತೋರಿಸ್ತಾ ಮಾಡ್ತಾ ಇರೋದು. ಸೊ ಅಷ್ಟು ಚೆನ್ನಾಗಿ ತಿರುಗಿದ್ಮೇಲೆ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಫ್ರೆಂಡ್ಸ್ ಇದು ಬೇಯಕ್ಕೆ ಇಟ್ಟಿದ್ದೀನಿ. ಇದನ್ನು ಹಬೆಯಲ್ಲಿ ಬೇಯಿಸ್ಬೇಕು ಚೆನ್ನಾಗಿ. ಇದು ಮೇನ್ ಇಂಪಾರ್ಟೆಂಟು, ಏಕೆಂದರೆ ಹಿಟ್ಟು ಅಂಟಲ್ಲ. ಹಬೆಯಲ್ಲಿ ಚೆನ್ನಾಗಿ ಬೇಯಿದ್ರೆ ನಿಧಾನ ಉರಿ ಕಮ್ಮಿ ಇಟ್ಟು ನೀಟಾಗಿ ಹಬೆಯಲ್ಲಿ ಬೇಯಿದ್ರೆ ಅದು ಗಂಟು ಬರೋಲ್ಲ. ಸೊ ನೋಡಿ ಫ್ರೆಂಡ್ಸ್, ನೋಡಿ ಈ ಥರ ಚೆನ್ನಾಗಿ ಮೆತ್ತಿಸ್ಬೇಕು ಹಿಟ್ಟು. ಮೇನ್ ಇರೋದು ಹಿಂಗೆ. ಏನು ಗೊತ್ತಾ, ಹಿಟ್ಟಿನ ದೊಣ್ಣೆಲ್ಲಾದರೆ ನೀಟಾಗಿ ಬರುತ್ತೆ. ಸೊ ಸೌಟಲ್ಲಿ ಸ್ವಲ್ಪ ಈ ಥರ ಆಗುತ್ತೆ. ಚೆನ್ನಾಗಿ ಮೆತ್ತಿಬೇಕು ಹಿಟ್ಟು. ಕೈಗೆ ಅಂಟಬಾರ್ದು. ಅಂಟಿಲ್ಲ ಅಂದರೆ ಚೆನ್ನಾಗಿ ಬೆಂದೈತೆ ಅಂತ ಅರ್ಥ. ಸೊ ಫೈನಲಿ ಫ್ರೆಂಡ್ಸ್ ನೋಡಿ ಮೀಡಿಯಮ್ ಸೈಜ್ ಮುದ್ದೆ. ಸೊ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, 2 ಮುದ್ದೆ ಆಗುತ್ತೆ ಅಂತ. ನೋಡಿ 2 ಮುದ್ದೆ ಆಯಿತು. ಇದು ನಾವು ಹಿಂಗೆ ಉಂಟಿಸಿದ್ರೂ ಉಂಟುತ್ತೆ. ಕೈ ನೋಡಿ ಅಂಟಿದೆ. ಈ ಥರ ಮಾಡೋದು ಮುದ್ದೆ. ನೋಡಿ ಫ್ರೆಂಡ್ಸ್, ಆಯಿತು ಮುದ್ದೆ. ಸೊ ಈಗ ಊಟ ಮಾಡೋಣ ಬನ್ನಿ. ಸೊ ಫ್ರೆಂಡ್ಸ್, ಅವರೆಕಾಳು ಸಬ್ಬಕ್ಕಿ ಉಪ್ಸಾರು ಪಲ್ಯ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿರುತ್ತೆ. ನಿಮ್ಮ ಎದುರಿಗೆ ಸ್ವಲ್ಪ ಟೇಸ್ಟ್ ಮಾಡ್ಕೊಳ್ಳೋಣ. ಜೊತೆಗೆ ಇದಿರಬೇಕು ಕಾಂಬಿನೇಷನ್ ಉಪ್ಸಾರಿಗೆ. ಸ್ವಲ್ಪ ನಿಂಬೆ ಹುಳಿ ಬಿಟ್ಟು ಸ್ವಲ್ಪ ಮುದ್ದೆ ಮುರಿದು ಸೂಪರಾಗಿದೆ. ಪಲ್ಯ ಅಂತೂ ಸೂಪರ್ ನೋಡಿ, ಎಷ್ಟು ಟೇಸ್ಟಿಯಾಗಿದೆ.